பிறந்த குழந்தை முதல் 18 வயது வரை உள்ள குழந்தைகளுக்கான இலவச இருதய மருத்துவ ஆலோசனை முகாம் ஆகஸ்ட் 2 வரை கோவை KMCH மருத்துவமனையில் நடைபெறுகிறது. முன்பதிவிற்கு 8754887568. Today afternoon at around 1 p.m. The BMTC Kalasipalya authorities, they informed our local police at Kalasipalya saying that some gelatin sticks and some detonators have been found at in front of the toilet at Kalasipalya bus stand. So immediately our Kalasipalya police, they went to the spot and they have seized the materials. Of course they were not used, they were separately kept in the bag, and that bag has been seized and they have been analyzed, and we have come to know that initially a person comes with a bag and he keeps it on the table in front of the toilet and he goes. We have taken the complaint from the BMTC authorities and we have filed an FIR and investigation is going on. Sir, how will you find the suspect? No, not yet. We have filed an FIR and we are doing the investigation. ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆಗೆ ನಮಗೆ BMTC ಬಸ್ ಸ್ಟ್ಯಾಂಡ್ ಕಲಾಸಿಪಳ್ಯ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಂದ ನಮಗೊಂದು ಪೊಲೀಸ್ ಸ್ಟೇಷನ್ಗೆ, ಕಲಾಸಿಪಳ್ಯ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಬರುತ್ತೆ. ಏನಂದರೆ ಕಲಾಸಿಪಳ್ಯ ಬಸ್ ಸ್ಟ್ಯಾಂಡ್ ಅಲ್ಲಿರ್ತಕ್ಕಂಥ ಈ ಶೌಚಾಲಯದಲ್ಲಿ ಒಳಗಡೆ ಅಲ್ಲ ಹೊರಗಡೆ ಒಂದು ಬ್ಯಾಗಲ್ಲಿ ಕೆಲವು ಈ ಜೆಲಟಿನ್ ಸ್ಟಿಕ್ಸ್ ಮತ್ತು ಡೆಟೋನೇಟರ್ ಸಿಕ್ಕಿದೆ ಅಂತ ಮಾಹಿತಿ ಬರುತ್ತೆ. ತದನಂತರ ನಮ್ಮ ಕಲಾಸಿಪಳ್ಯ ಪೊಲೀಸ್ನವರು ಹೋಗಿ ಅಲ್ಲಿ ವಿಚಾರಣೆ ಮಾಡಿ ನೋಡಿದಾಗ ಮಾಹಿತಿ ಬಂದಿರೋದೇನೆಂದರೆ, ಯಾರೋ ಒಬ್ಬ ಬಂದು ಬ್ಯಾಗಲ್ಲಿ ಇಟ್ಕೊಂಡ್ಬಂದು ಅಲ್ಲಿ ಇಟ್ಟು ಹೋಗೋದನ್ನು ನಮ್ಮ ಗಮನಕ್ಕೆ ಬರುತ್ತೆ. ತದನಂತರ ಸೊ ಇದು ಜೆಲಟಿನ್ ಸ್ಟಿಕ್ಸ್ ಮತ್ತು ಡೆಟೋನೇಟರ್ಸ್ ಎಲ್ಲ, ಒಂದು ಜೆಲಟಿನ್ ಸ್ಟಿಕ್ಸ್ ಒಂದು 6, ಡೆಟೋನೇಟರ್ಸ್ ಒಂದು 7-8 ಇದ್ದಾವೆ. ಸೊ 2 ಸಪ್ರೇಟ್ ಆಗಿದ್ದಾವೆ, ಅದೇನು ಜಾಯಿನ್ ಏನು ಮಾಡಿರಲಿಲ್ಲ. ಸೊ ಅದು ಒಂದು ಬ್ಯಾಗಲ್ಲಿ ಸಿಗುತ್ತೆ. ಈಗ ಅದನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ. ಈ ಎಕ್ಸ್ಪ್ಲೋಸಿವ್ಸ್ ಆ್ಯಕ್ಟಲ್ಲಿ ಮತ್ತು ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆ್ಯಕ್ಟಲ್ಲಿ ಒಂದು ನಾವು FIR ಅನ್ನು ಮಾಡ್ಕೊಂಡಿದ್ದೀವಿ. FIR ಮಾಡಿ ಮುಂದಿನ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಇಂಟೆನ್ಷನ್ ಇದ್ದಿದ್ರೆ ಎಲ್ಲ ಜಾಯಿನ್ ಮಾಡಿ ಇಟ್ಟಿರೋರು, ಅದೇನು ಜಾಯಿನ್ ಮಾಡಿಲ್ಲ, ಅದು ಎಲ್ಲ ಸಪ್ರೇಟ್ ಆಗಿದೆ. ಯಾವುದೋ ಬಂಡೆಯಲ್ಲಿ ಯೂಸ್ ಮಾಡೋ ಥರ ಇದೆ, ಅದು ಬಂಡೆಗಳಲ್ಲಿ ಕ್ವಾರಿಗಳಲ್ಲಿ ಯೂಸ್ ಮಾಡೋ ಥರ ಇದೆ. ಸೊ ಆ ಥರದ್ದು ಮಿಸ್ಚೀಫ್ ಆ್ಯಸ್ ಆಫ್ ನೌ ಇಲ್ಲ, ಯಾಕಂದರೆ ಏನಾದರೂ ಇದ್ದಿದ್ರೆ ಅದೆಲ್ಲ ಜಾಯಿನ್ ಮಾಡಿ ಇಟ್ಬಿಟ್ಟು ಹೋಗಿರೋರು. ಇದು ಜಸ್ಟ್ ಆ್ಯಸ್ ಇಟ್ ಈಸ್, ಈಗೇನು ರಾ ಮೆಟೀರಿಯಲ್ಸ್ ಯಾವ ಥರ ತೊಗೊಂಡು ಬರ್ತಾರೆ ಆ ಥರ ಅಲ್ಲಿ ಒಂದು ಬ್ಯಾಗಲ್ಲಿ ಮೋಸ್ಟ್ಲಿ ಭಯ ಪಡ್ಕೊಂಡು ಅಲ್ಲಿ ಯಾರೋ ಪೊಲೀಸ್ನವರು ಅಲ್ಲಿ ಇವರು BMTC ಅವರು ಕೂಡ ಕೆಲವು ಜನ ಅಧಿಕಾರಿಗಳು ಖಾಕಿ ಡ್ರೆಸ್ ಹಾಕ್ಕೊಳ್ತಾರೆ. ಸೊ ಆ ಒಂದು ವಿಚಾರಕ್ಕೆ ಅಲ್ಲಿ ಭಯ ಪಡ್ಕೊಂಡು ಅಲ್ಲೇ ಬಿಟ್ಟು ಹೋಗಿರ್ಬೋದು. ಆ ಥರ ಏನಾದರೂ ಇದ್ದಿದ್ರೆ ಅವರು ಒಳಗಡೆ ಇಟ್ಬಿಟ್ಟು ಹೋಗ್ಬೋದಿತ್ತು. ಬಟ್ ಅದನ್ನು ಹೊರಗಡೆ ಅದೊಂದು ಟೇಬಲ್ ಇದೆ, ಶೌಚಾಲಯದ ಎದುರುಗಡೆ ಒಂದು ಟೇಬಲ್ ಇದೆ, ಅಲ್ಲೊಬ್ಬ ಟೇಬಲ್ ಮೇಲೂ ಕೂಡ ಒಬ್ಬ ಆ ಶೌಚಾಲಯನ ನೋಡ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ಇಟ್ಕೊಂಡಿದ್ದಾರೆ, ಬಸ್ ಸ್ಟ್ಯಾಂಡ್ ಅವರು. ಆತನ ಟೇಬಲ್ ಮೇಲೆ ಇಟ್ಟು ಹೋಗ್ತಾರೆ. ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆ ಕೇರ್ ಟೇಕರ್ ಇರ್ತಾನೆ, ಎಲ್ಲೋ ಹೊರಗಡೆ ಹೋಗಿರ್ತಾನೆ, ಆಚೆಗಡೆ ಅಲ್ಲೇ ಅದೇ ಬಸ್ ಸ್ಟ್ಯಾಂಡಲ್ಲಿದೆ. ಆ ಟೈಮಲ್ಲಿ ಅದನ್ನು ಅಲ್ಲಿ ಅವ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ವಿಚಾರಣೆ ಮಾಡ್ತೀವಿ, ನೋಡ್ತೀವಿ, ಈಗ ಗೊತ್ತಾಗುತ್ತೆ. ಇಲ್ಲ, ಇನ್ನೂ ಆಗಿಲ್ಲ. ಇವಾಗ FIR ಆಗಿದೆ, ಇವಾಗ FIR ಆಗಿದೆ. ಇಲ್ಲ ಆ ಬಸ್ ಸ್ಟಾಪ್ ಆಲ್ರೆಡಿ ಉದ್ಘಾಟನೆ ಆಗೋಗಿದೆ ಮೊದಲು. ಅದು ನಾಮಕರಣ, ಅದು ಅಲ್ಲಿ ಲೋಕಲ್ ಸೇರ್ಬಿಟ್ಟು ಮಾಡ್ತಾ ಇರೋದು. ಸೊ ಇಲ್ಲ, ಆ ಥರದ್ದೇನು ಕಂಡು ಬಂದಿಲ್ಲ. ಅದು ಇಲ್ಲ, ಅದೊಂದು ಸುಳ್ಳು ಮಾಹಿತಿ ಅಂತ ಹೇಳ್ಬೋದು. ಇಲ್ಲ, ಅದು ಕೆಲವೊಂದು ಆಥರೈಸ್ಡ್ ಮ್ಯಾಗಝಿನ್ಸ್ ಇದಾವೆ, ಅಲ್ಲಿಂದ ಆಥರೈಸ್ಡ್ ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರೆ, ಅವ್ರ ಹತ್ರ ಮಾತ್ರ ಮಾಡ್ಬೋದು. ಸೊ ನೋಡೋಣ, ಸಿ, ಯಾಕಂದರೆ ಎಲ್ಲಿಂದ ತಂದಿದ್ದಾರೆ, ಯಾವ ಮ್ಯಾಗಝಿನಿಂದ ತಂದಿದ್ದಾರೆ, ಯಾರು ತೊಗೊಂಡಿದ್ದಾರೆ, ಅದೆಲ್ಲ ನಮಗೆ ಇವಾಗ ಗೊತ್ತಾಗುತ್ತೆ. ಸೊ ನೋಡ್ಬಿಟ್ಟು ನಾವು ತನಿಖೆ ಮಾಡ್ತೀವಿ.